ಎಂಪಿ ಯಾರಾದ್ರೆ ಒಳ್ಳೇದು? ಕೆಲಸ ಮಾಡೋರು ಜನಸೇವೆ ಮಾಡೋರು ಆದ್ರೆ ಒಳ್ಳೇದು ಮೇಡಮ್. ಯಾಕೆ? ಬಿಕಾಸ್ ಅವ್ರದ್ದು ಇನ್ನ ಸೆಂಟ್ರಲ್ ಗವರ್ಮೆಂಟ್ ನೋಡಿದ್ರೆ ಅವ್ರನ್ನ ಸಪೋರ್ಟ್ ಮಾಡಕ್ ಬೆಟರ್ ಆಗುತ್ತೆ. ಇಲ್ಲ, ಇವರು ಹೇಳಿದ್ದು ಯಾವ್ದು ಮಾಡಿಲ್ಲ ಮೇಡಮ್. ಯಾಕಂದ್ರೆ ಅಚ್ಚೆ ದಿನ ಆಯೋಗ ಅಂದ್ರೆ ಯಾವ ಅಚ್ಚೆ ದಿನ ಬಂದಿಲ್ಲ, ಎಲ್ಲ ಬರೀ ಸುಳ್ಳೆ. ಬೇರೆಯವ್ರಿಗೆ ಚಾನ್ಸ್ ಕೊಟ್ರೆ ಅಟ್ಲೀಸ್ಟ್ ಅವರು ಡೆವಲಪ್ ಮಾಡ್ತಾರೆ. ಕಾಂಗ್ರೆಸ್ ಬಂದು 22 ಗೆಲ್ಲಬಹುದು ಮೇಡಮ್, ಮಿಕ್ಕಿದ್ ಬಂದು JDS ಬಿಜೆಪಿಗೆ ಶೇರ್ ಆಗ್ತದೆ. ಯಾವ ಒಂದು ಆಧಾರದ ಮೇಲೆ ಹೇಳ್ತಿದ್ದಾರೆ? ಯಾಕಂದ್ರೆ ಬಿಕಾಸ್ ಆಫ್ ಬಿಜೆಪಿ ಅವರು ಯಾವ ಅಭಿವೃದ್ಧಿನೂ ಮಾಡಿಲ್ಲ, ಏನು ಮಾಡಿಲ್ಲ. ಅದು ಒಂದು ಅಡ್ವಾಂಟೇಜ್ ಇಂದ ಈ ಕಾಂಗ್ರೆಸ್ಗೆ ಬರುತ್ತೆ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ನಿಮ್ ಹೆಸರು ಗೊತ್ತಾಗಿ? ನಮ್ಮ ಹೆಸರು ಶೇಖರ್ ಅಂತ. ವೋಟ್ ಹಾಕಿದೀರಾ ಶೇಖರ್ ಅವರೇ? ಹಾಕಿದೀವಿ ಮೇಡಮ್. ಸರ್ ನಿಮ್ಗೆ ಎಂಪಿ ಯಾರಾದ್ರೆ ಒಳ್ಳೇದು ಅಂತ ಅನ್ಸುತ್ತೆ? MP ಕೆಲಸ ಮಾಡೋರು ಜನಸೇವೆ ಮಾಡೋರು ಆದ್ರೆ ಒಳ್ಳೇದು ಮೇಡಮ್. ಇದು ಬಿಜೆಪಿನೂ ವೇಸ್ಟ್, ಕಾಂಗ್ರೆಸ್ ಸ್ವಲ್ಪ ಪರವಾಗಿಲ್ಲ. ಅದರಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಇಲ್ಲೂ ಮಾಡ್ತಾರೆ ಅಂತ ಒಂದು ನಂಬಿಕೆ. ಹಂಗಾದ್ರೆ ನಿಮ್ಗೆ ಬಿಜೆಪಿ ಕಾಂಗ್ರೆಸ್ ಅನ್ನುವಂತಹ ಯಾವುದೇ ಪಕ್ಷ ಬೇಡ, ಆಮ್ ಆದ್ಮಿ ಪಕ್ಷಕ್ಕೆ ನಿಮ್ಮ ಮತ ಯಾವಾಗ್ಲೂ ಇದ್ದೇ ಇರುತ್ತೆ. ಯಾವೊಂದು ಗುಣ ನಿಮ್ಗೆ ಇಷ್ಟ ಆಗುತ್ತೆ ಅಥವಾ ಯಾವೊಂದು ಅಭಿವೃದ್ಧಿ ಕೆಲಸ ಇಷ್ಟ ಆಗಿದೆ ಆಮ್ ಆದ್ಮಿ ಪಾರ್ಟಿ? ಡೆಲ್ಲಿಯಲ್ಲಿ ಕಾಲೇಜ್ ಮಾಡಿದ್ದಾರೆ, ಹಾಸ್ಪಿಟಲ್ಸ್ ಮಾಡಿದ್ದಾರೆ, ಸ್ಕೂಲ್ಸ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಸ್ಕೂಲ್ಸ್. ಕಾರ್ಪೊರೇಷನ್ ಸ್ಕೂಲ್ಸ್ ಇಲ್ಲಿ ನೋಡಿ ಕಂಪೇರ್ ಮಾಡಿ, ಡೆಲ್ಲಿಯಲ್ಲಿ ಕಂಪೇರ್ ಮಾಡಿ, ಅದು ಪ್ರಾಕ್ಟಿಕಲ್ ಆಗಿ ನೋಡಿದೀವಿ ನಾವು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅರವಿಂದ್ ಕೇಜ್ರಿವಾಲ್ ಅವರ ಬಗ್ಗೆ ಮಾತನಾಡೋದಾದ್ರೆ, ಈಗ ಒಂದಿಷ್ಟು ದಿನಗಳ ಹಿಂದೆ ಜೈಲುವಾಸವನ್ನ ಅನುಭವಿಸಿದ್ರು. ಇದಕ್ಕೆ ನೇರ ಕಾರಣ ಮೋದಿ ಅವರು ಅಂತ ಆರೋಪವನ್ನ ಮಾಡ್ತಾ ಇದ್ರು. ಈ ವಿಚಾರವಾಗಿ ಮಾತನಾಡೋದಾದ್ರೆ ಏನ್ ಹೇಳ್ತೀರಾ? ಇದು 100% ಸತ್ಯ ಮೇಡಮ್. ಅವ್ರ ಪಾರ್ಟಿನ ನಾಶ ಮಾಡ್ಬೇಕು, ಅವರೆಲ್ಲ ಬಂದು ಬಿಜೆಪಿಗೆ ಸೇರ್ಬೇಕು ಅಂತ ಈ ಕುತಂತ್ರ ಮಾಡ್ತಾ ಇರೋದು ಈ ರಾಜಕಾರಣಿಗಳು. ಇವರು ಅಮಿತ್ ಶಾ, ಆಮೇಲೆ ಇವರು ಮೋದಿ ಅವರು. INDI ಮೈತ್ರಿಕೂಟಕ್ಕೂ ಕೂಡ ಸೇರೋಕೆ ಇಷ್ಟ ಆಗ್ತಾ ಇಲ್ಲ ಆಮ್ ಆದ್ಮಿ ಪಾರ್ಟಿಗೆ. ಹಾಗೆ NDAಗೂ ಕೂಡ ಸೇರೋಕೆ ಇಷ್ಟ ಆಗಿರ್ಲಿಲ್ಲ ಆಮ್ ಆದ್ಮಿ ಪಾರ್ಟಿಗೆ. ಹಾಗಾದ್ರೆ ಕೇಜ್ರಿವಾಲ್ ಅವರ ತಲೆಯಲ್ಲಿ ನಿಜಕ್ಕೂ ಏನ್ ಓಡ್ತಾ ಇದೆ ಸರ್? ಈಸ್ ಹೈಲಿ ಎಜುಕೇಟೆಡ್ ಮೇಡಮ್. ಫಸ್ಟ್ ಆಫ್ ಆಲ್ ಎಜುಕೇಟೆಡ್ ಆಗಿ ಸ್ವಂತ ಪಾರ್ಟಿಯಲ್ಲೇ ಇರಬೇಕು, ಸ್ವಂತ ಪಾರ್ಟಿನೇ ನಡೆಸಬೇಕು ಅಂತ ಅವ್ರಿಗೆ ಫುಲ್ ಇಂಡಿಯಾ ಅಲ್ಲಿ ತರಬೇಕು ಅಂತ ಒಂದು ಆಸಕ್ತಿ ಇದೆ. ಅದು ಕಂಪ್ಲೀಟ್ ಆಗಿ ಮಾಡೇ ಮಾಡ್ತಾರೆ. ಸೊ ನಿಮ್ಗೆ ಇಲ್ಲಿ MP ಮುಖವನ್ನ ನೋಡಿ ವೋಟ್ ಹಾಕೋಕೆ ಇಷ್ಟ ಇಲ್ಲ, ಆಮ್ ಆದ್ಮಿ ಪಾರ್ಟಿ ಅನ್ನುವಂತಹ ಕಾರಣಕ್ಕೋಸ್ಕರ ವೋಟ್ ಮಾಡಿದ್ದೀರಾ? ಹೌದು ಮೇಡಮ್, 100%. ಅರವಿಂದ್ ಕೇಜ್ರಿವಾಲ್ ಇಸ್ ಅ ಗ್ರೇಟ್ ಪರ್ಸನ್, ಹೈಲಿ ಎಜುಕೇಟೆಡ್ ಫೆಲೋ, ಅದಕ್ಕೋಸ್ಕರ ಅವ್ರಿಗೆ ವೋಟ್ ಹಾಕಿರೋದು. ಇನ್ನೊಂದು ವಿಚಾರ ಹೇಳೋದಾದ್ರೆ, ಈಗ ಸದ್ಯ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಒಂದು ಕೂಗು ಅಷ್ಟೊಂದು ಕೇಳಿಸ್ತಾ ಇಲ್ಲ. ಬಿಜೆಪಿ ಹಾಗೆ ಕಾಂಗ್ರೆಸ್, JDS ಕೂಡ ಈ 3 ಪಕ್ಷಗಳ ಕೂಗು ಕೇಳಿಸ್ತಾ ಇದೆ. ಈ ವಿಚಾರಕ್ಕೆ ಬರೋದಾದ್ರೆ, ಮೋದಿ ಅವರ ಬಗ್ಗೆ ಹೇಳೋದಾದ್ರೆ ನೀವೇನ್ ಹೇಳೋಕ್ ಇಷ್ಟಪಡ್ತೀರಾ? ಇಲ್ಲ, ಇವರು ಹೇಳಿದ್ದು ಯಾವ್ದು ಮಾಡಿಲ್ಲ ಮೇಡಮ್. ಯಾಕಂದ್ರೆ ಅಚ್ಚೆ ದಿನ ಆಯೋಗ ಅಂದ್ರೆ ಯಾವ ಅಚ್ಚೆ ದಿನ ಬಂದಿಲ್ಲ. 15 ಲಕ್ಷ ಹಾಕ್ತೀನಿ ಅಂತ ಇದ್ರು, ಹಾಕಿಲ್ಲ. 2 ಕೋಟಿ ಜಾಬ್ಸ್ ಕೊಡ್ತೀನಿ ಅಂದ್ರೆ ಕೊಟ್ಟಿಲ್ಲ. ಎಲ್ಲ ಬರೀ ಸುಳ್ಳೆ ಇದುವರೆಗೂ. ಆಮೇಲೆ 450 ರೂಪಾಯಿ ಇದ್ದಿದ್ದು ಗ್ಯಾಸ್ನ 1000 ರೂಪಾಯಿ ಮಾಡಿದ್ರು. ಆಮೇಲೆ 1100 ಇದ್ನ 200 ರೂಪಾಯಿ ಎಕ್ಸಿದ್ರು. ಈಗ ಕಡಿಮೆ ಮಾಡಿದ್ರು, ಯಾಕೆಂದ್ರೆ ಎಲೆಕ್ಷನ್ ಬರುತ್ತೆ ಅಂತ. ಎಲ್ಲ ಬರೀ ನಾಟಕನೇ ಇವ್ರದ್ದು. ಯಾವ್ದು ಅಭಿವೃದ್ಧಿನೂ ಆಗಿಲ್ಲ, ಏನೂ ಆಗಿಲ್ಲ. ಇವರು ದಯವಿಟ್ಟು ಇಳಿದು ಹೋದ್ರೆ, ಬೇರೆಯವ್ರಿಗೆ ಚಾನ್ಸ್ ಕೊಟ್ರೆ ಅಟ್ಲೀಸ್ಟ್ ಅವರು ಡೆವಲಪ್ ಮಾಡ್ತಾರೆ. ನೇರವಾಗಿ ಆರೋಪ ಮಾಡ್ತಾ ಇದ್ದೀರಾ ಮೋದಿ ಅವರು GST ಎನ್ನುವಂತಹ ಹೆಸರಿನಲ್ಲಿ ಬಡ ಜನರ ಹೊಟ್ಟೆನ ಉರಿಸ್ತಿದ್ದಾರೆ ಅಥವಾ ಬಡ ಜನರ ಹತ್ರ ದುಡ್ಡು ಕಿತ್ಕೊಂತಿದ್ದಾರೆ? ಹೌದು, 100% ಮೇಡಮ್, ಯು ಆರ್ ಕರೆಕ್ಟ್. ನೀವ್ ಹೇಳ್ತಿರೋದನ್ನೇ ನಾನು ಹೇಳ್ತಾ ಇರೋದು. ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ಮೋದಿ ಅವರ ಈ ಒಂದು 10 ವರ್ಷದ ಆಡಳಿತ ನಿಮ್ಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಅಂತಾನೆ ಅನ್ಸಿಲ್ವಾ? ಇಲ್ಲ, 100% ಏನು ಅನ್ಸಿಲ್ಲ ಮೇಡಮ್. ಯಾಕಂದ್ರೆ ಅವರು ಕೆಲವುದು ಪ್ರೋಗ್ರಾಮ್ಸ್ ತಂದಿದ್ರು, ಎಲ್ಲ ಅಗೇನ್ಸ್ಟ್ ಪೀಪಲ್ ಓನ್ಲಿ, ನಾಟ್ ಫಾರ್ ದಿ ಪೀಪಲ್, ಅಗೇನ್ಸ್ಟ್ ದಿ ಪೀಪಲ್. ಅದು ಒಂದು ಇದೆಲ್ಲ ಇದು ನೋಡಿ, NRC HRC ಏನೇನೋ ಮಾಡಿದ್ರಲ್ಲ, ಅದೆಲ್ಲ ಅಗೇನ್ಸ್ಟ್ ದಿ ಪೀಪಲ್, ನಾಟ್ ಫಾರ್ ದಿ ಪೀಪಲ್. ಪೀಪಲ್ ಆರ್ ಡೈಯಿಂಗ್ ಹಿಯರ್, ದೇ ವಾಂಟ್ ಫುಡ್ ಅಂಡ್ ಶೆಲ್ಟರ್, ಬಟ್ instead of that is putting more trouble on the people. Okay. So ಈಗ ಸದ್ಯಕ್ಕೆ ದೇಶದಲ್ಲಿ ಆಮ್ ಆದ್ಮಿ ಪಾರ್ಟಿ ಎಲ್ಲೋ ಒಂದ್ ಕಡೆ ಸದ್ದು ಮಾಡೋಕೆ ಶುರು ಮಾಡಿದೆ. ಅದು ಅರವಿಂದ್ ಕೇಜ್ರಿವಾಲ್ ಹಲವಾರು ವಿಚಾರದ ಬಗ್ಗೆ ಮೀಡಿಯಾದ ಮುಂದೆ ಮಾತನಾಡಿರೋದ್ರಿಂದ, ಮೋದಿಯ ಬಗ್ಗೆ ನೇರ ಆರೋಪ ಮಾಡ್ತಿರೋದ್ರಿಂದ ಹಲವಾರು ಸುದ್ದಿಗೆ ಗ್ರಾಸವಾಗ್ತಾ ಇದೆ ಆಮ್ ಆದ್ಮಿ ಪಾರ್ಟಿ. ನಿಜಕ್ಕೂ ಜನಸಾಮಾನ್ಯರಿಗೆ ಗೊತ್ತಾಗ್ಬೇಕಾಗಿದೆ ಆಮ್ ಆದ್ಮಿ ಪಾರ್ಟಿ ಏನಿದೆ ಅದರ ಒಂದು ಧ್ಯೇಯ ಏನು ಅಂತ. ಇದ್ರ ಬಗ್ಗೆ ಹೇಳ್ಬೋದಾ ನೀವು? ಇಲ್ಲ, ಅವ್ರ ಮೈನ್ ಏಮ್ ಬಂದು ಜನಕ್ಕೆ ಒಳ್ಳೇದು ಮಾಡಬೇಕು, ದೇಶನ ಮುಂದೆ ತರಬೇಕು, ಆಮೇಲೆ ಅಭಿವೃದ್ಧಿ ಮಾಡಬೇಕು, ಸ್ಕೂಲ್ಸ್ ಮಾಡಬೇಕು, ಕಾಲೇಜಸ್ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಈ ದೇಶ ನಂಬರ್ 1 ಸ್ಪಾಟ್ಗೆ ತರಬೇಕು ಅಂತ ಅವ್ರಿಗೊಂದು ಗುರಿ ಇದೆ. ಅದು ಮಾಡೇ ಮಾಡ್ತಾರೆ. ಬಟ್ ಇವ್ ಕೆಲವರು ಅವ್ರ ಮೇಲೆ ದೇಶ ಇಟ್ಕೊಂಡು ಏನನ್ನ ಸುಳ್ಳು ಕೇಸ್ ಹಾಕಿ ಅವ್ರನ್ನ ತುಂಬಾ ತಲೆನೋವು ಮಾಡ್ತಾ ಇದಾರೆ, ಪ್ರಾಬ್ಲಮ್ ಮಾಡ್ತಾ ಇದಾರೆ.
ಸರ್, ಇನ್ನೊಂದು ವಿಚಾರ, ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳ ಬಗ್ಗೆ ಹಲವಾರು ಚರ್ಚೆಗಳು ನಡೆದಿದ್ವು. ಲೋಕಸಭಾ ಎಲೆಕ್ಷನ್ ಮುಗ್ದಿದೆ, 2 ಹಂತದ ಕೂಡ ಚುನಾವಣೆ ಕೂಡ ಕಂಪ್ಲೀಟ್ ಆಗಿದೆ. ಈ ಒಂದು ವಿಚಾರದ ಮಾತಾಡ್ಬೇಕು ಅಂತಂದ್ರೆ, ಗ್ಯಾರಂಟಿ ಈ ಒಂದು ತಂದಿದಾರಲ್ವಾ, ಆ ಗ್ಯಾರಂಟಿಯಿಂದ ಹೆಣ್ಣು ಮಕ್ಕಳು ಕಾಂಗ್ರೆಸ್ ಕಡೆಗೆ ಒಲವು ತೋರಿಸ್ತಿದ್ದಾರೆ ಅನ್ನೋದು ಸತ್ಯ ಅಂತ ಅನ್ಸ್ತಾ ಇದೆಯಾ? 100% ಸತ್ಯ ಮೇಡಮ್. ಯಾಕಂದ್ರೆ ಅವ್ರಿಗೆ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ, KSRTC ಫ್ರೀ ಮಾಡಿದ್ದಾರೆ, ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ಆಮೇಲೆ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಅದು ಆಕ್ಚುಲ್ ಆಗಿ ವೋಟ್ ಬ್ಯಾಂಕೇ ಅದು ಮೇಡಮ್, 100%. ಹ್ಮ್. ಸೊ ಈ ಸಲ ಬಿಜೆಪಿಗೆ ನಿಜಕ್ಕೂ ಟೆನ್ಷನ್ ಆಗತ್ತಾ? ಯಾಕಂತಂದ್ರೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಯಾರು ಕೂಡ ಊಹೆ ಕೂಡ ಮಾಡಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಇಷ್ಟು ಬಹುಮತಗಳಿಂದ ಆಯ್ಕೆ ಆಗುತ್ತೆ, ಬಹುಮತದಿಂದ ಸೀಟ್ ತಗೊಳುತ್ತೆ, ಬಹುಮತದಿಂದ ಅಧಿಕಾರ ತೆಗೆದುಕೊಳ್ಳುತ್ತೆ ಅಂತ. ಈಗ ಶಾಕಿಂಗ್ ಸಂಗತಿ ಏನಾದ್ರೂ ಬಿಜೆಪಿ ಕಾಯ್ತಾ ಇದೆಯಾ ಹಿಂಗೆ? 100% ಕಾಯ್ತಾ ಇದೆ ಮೇಡಮ್, 100% ಕಾಯ್ತಾ ಇದೆ. ಇದು MLA ಎಲೆಕ್ಷನ್ ಆಯ್ತು ಅಲ್ಲ, ಅದಕ್ಕಿಂತ ಒಳ್ಳೆ ಮೆಜಾರಿಟಿ ಸಿಕ್ಬಹುದು ಇವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ನಿಮ್ ಪ್ರಕಾರ 28 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಬಹುದು, ಎಷ್ಟು ಕ್ಷೇತ್ರವನ್ನ ಬಿಜೆಪಿ JDS ಮೈತ್ರಿ ಗೆಲ್ಬಹುದು? ಕಾಂಗ್ರೆಸ್ ಬಂದು 22 ಗೆಲ್ಲಬಹುದು ಮೇಡಮ್, ಮಿಕ್ಕಿದ್ ಬಂದು JDS BJPಗೆ ಶೇರ್ ಆಗ್ಬೋದು. 22. ಯಾವ ಒಂದು ಆಧಾರದ ಮೇಲೆ 22 ಕಾಂಗ್ರೆಸ್ ಕ್ಷೇತ್ರವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಿದ್ದೀರಾ? ಯಾಕಂದ್ರೆ ಬಿಕಾಸ್ ಆಫ್ BJP ಅವರು ಯಾವ ಅಭಿವೃದ್ಧಿನೂ ಮಾಡಿಲ್ಲ, ಏನು ಮಾಡಿಲ್ಲ, ಬರೀ ಬಾಯಿ ಸುಳ್ಳೆ, ಏನು ಯಾವ ಒಂದು ಡೆವಲಪ್ಮೆಂಟ್ ಇಲ್ಲ, ಏನಿಲ್ಲ, ಎಲ್ಲ ಅಗೇನ್ಸ್ಟ್ ದಿ ಪೀಪಲ್. ಅದು ಒಂದು ಅಡ್ವಾಂಟೇಜ್ ಇಂದ ಈ ಕಾಂಗ್ರೆಸ್ಗೆ ಬರುತ್ತೆ. ನಿಮ್ಮ ಪ್ರಕಾರ ರಾಜಕೀಯ ಮಾಡೋದು ಜೊತೆಗೆ ಅಭಿವೃದ್ಧಿ ಕೆಲಸನೂ ಮಾಡಬೇಕು, ಆ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಿದೆ? 100% ಮಾಡ್ತಾ ಇದೆ ಮೇಡಮ್. ಅವ್ರು ಏನಂದ್ರೆ ಇವಾಗ ತುಂಬಾ ಹಿಂದುಳಿದು ಹೋಗಿದ್ರು, ಅದನ್ನ ಮುಂದೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ವಿಚಾರದ ಬಗ್ಗೆ ಹೇಳೋದಾದ್ರೆ, ಮೋದಿ ಅವರು 400 ಸೀಟನ್ನ ಗೆಲ್ತೀವಿ ಅಂತ ಶಪಥವನ್ನ ಮಾಡಿದ್ದಾರೆ. ಪ್ರತಿಯೊಂದು ಭಾಷಣದಲ್ಲೂ 400 ಸೀಟನ್ನ ನಾನು ತೆಗೆದುಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದು ಹೌದು ಅಂತ ಅನ್ಸುತ್ತಾ? ಇಲ್ಲ, 100% ಹೌದಲ್ಲ ಮೇಡಮ್. ಅದೇನೋ ಟ್ಯಾಂಪರಿಂಗ್ ಮಾಡಿದ್ರೆ ಮಾತ್ರ ತಗೋಬಹುದು, ನಿಜವಾಗ್ಲೂ ವೋಟಿಂಗ್ ಕರೆಕ್ಟ್ ಆಗಿ ಮಾಡಿದ್ರೆ 100% ತಗೊಳಕ್ ಆಗೋದೇ ಇಲ್ಲ. ಮೋದಿ ಅಲೆ ತುಂಬಾ ಜೋರಾಗಿಯೇ ಇದೆ. ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಈ ಮೋದಿ ಅಲೆ ವರ್ಕ್ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ಮಾತನಾಡಬೇಕು ಅಂತಂದ್ರೆ, ಮೋದಿ ಅಲೆಯನ್ನ ತಡೆಯೋದಕ್ಕೆ INDI ಮೈತ್ರಿಕೂಟದ ವ್ಯಕ್ತಿಗಳಿಂದ ಸಾಧ್ಯನಾ ಅಥವಾ ನಾಯಕರುಗಳಿಂದ ಸಾಧ್ಯನಾ? 100% ಸಾಧ್ಯ ಮೇಡಮ್. ಯಾಕಂದ್ರೆ ಅವ್ರು ಹೇಳಿದ ಕೆಲಸ ಯಾವುದು ಮಾಡಿಲ್ಲ. ಅದು ಮೈನ್ ಅಡ್ವಾಂಟೇಜ್ ಇವರಿಗೆ, ಯಾರಿಗೆ? ಕಾಂಗ್ರೆಸ್ ಅವ್ರಿಗೆ. ಅದರಿಂದಾನೇ ಅವ್ರಿಗೆ ಗೆಲುವು ಬರ್ತಾ ಇರೋದು. ಕಾಂಗ್ರೆಸ್ ನಿಂದ ಯಾರು ಪ್ರಧಾನಿ ಆದ್ರೆ, ಅದ ಆಗುವಂತಹ ಸಂದರ್ಭ ಬಂದ್ರೆ ಯಾರಾದ್ರೂ ಒಳ್ಳೇದು? ಅದೇ ಅವರು ಪ್ರಿಯಾಂಕಾ ಗಾಂಧಿ ಆಗ್ತಾರೆ ಮೇಡಮ್. ಪ್ರಿಯಾಂಕಾ ಗಾಂಧಿ ಆದ್ರೆ ಒಳ್ಳೇದು. ಇಂದಿರಾ ಗಾಂಧಿ ತರಾನೇ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಆಗ್ಬೇಕು. ದೇಶಕ್ಕೆ ಒಂದು ಮಹಿಳೆ ಪ್ರಧಾನ ಮಂತ್ರಿ ಆದ್ರೆ ದೇಶಕ್ಕೂ ಹೆಮ್ಮೆ. ಹೌದು ಮೇಡಮ್, 100%. ಅವ್ರಿಗೆ ನೋವು ಕಷ್ಟ ಎಲ್ಲ ಗೊತ್ತಿರ್ತದೆ, ಅದಕ್ಕೋಸ್ಕರ ಅವ್ರು ಆದ್ರೆ ಒಳ್ಳೇದಾಗುತ್ತೆ ಜನಕ್ಕೆ. ತುಂಬಾ ಚೆನ್ನಾಗಿ ಹೇಳಿದ್ರು. ಹೆಣ್ಮಕ್ಳಿಗೆ ನೋವು ಕಷ್ಟ ಎಲ್ಲದೂ ಗೊತ್ತಿರುತ್ತೆ, ನಿಭಾಯಿಸುವಂತಹ ಸಾಮರ್ಥ್ಯ ಕೂಡ ಹೆಣ್ಣು ಮಕ್ಕಳಿಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸರ್, ಕೊನೆಯದಾಗಿ ಒಂದ್ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಎಲ್ಲಾ ಕಡೆಗೂ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ವಿಚಾರವಾಗಿ ಹೇಳೋದಾದ್ರೆ, ಪ್ರಜ್ವಲ್ ರೇವಣ್ಣ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಮೇಡಮ್, ಇದು ಕೆಲಸ ಅಲ್ಲಕ್ಕಲ್ಲೇ ಸ್ಟಾಪ್ ಮಾಡಿ ಮೀಡಿಯಾ ಅವರು ಆಗೋ ಕೆಲಸಗಳನ್ನ, ಒಳ್ಳೆ ಕೆಲಸಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ತೋರಿಸಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಅದು ಸತ್ಯತೆ ಏನು ಅಂತ ಎಲ್ಲರಿಗೂ ಗೊತ್ತು. ಬಟ್ ಅದನ್ನ ಹೋಗಿ ದಿನ ಅದನ್ನೇ ತೋರಿಸಿ ಜನಕ್ಕೆ ಹುಚ್ಚಿಡ್ಬಿಟ್ಟೈತೆ ಮೇಡಮ್. ಫಸ್ಟ್ ಸ್ಟಾಪ್ ಮಾಡಿ ಏನ್ ಡೆವಲಪ್ಮೆಂಟ್ ಕೆಲಸ ಅದನ್ನ ತೋರಿಸಿದ್ರೆ ಅಟ್ಲೀಸ್ಟ್ ಜನಕ್ಕೆ ಒಳ್ಳೇದಾಗುತ್ತೆ. ಸತ್ಯಾಸತ್ಯತೆಗಳನ್ನ ಹೊರಗೆ ತರೋದು ಮೀಡಿಯಾದ ಕೆಲಸ ಅಂತ ಹೇಳ್ತಾ, ಸರ್ ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಈ ಒಂದು ಏನು ಸಮಾಜ ಇದೆಯಲ್ಲ, ಅದು ಒಳ್ಳೇದಾಗಿ ಮಾರ್ಪಾಡಾಗ್ಬೇಕು ಅಥವಾ ಸರಿದಾರಿಯಲ್ಲಿ ಹೋಗ್ಬೇಕು, ಎಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯಗಳು ದೊರೆಯಬೇಕು ಅನ್ನೋದಾದ್ರೆ ಯಾವ ಪಕ್ಷ ಅಥವಾ ಯಾವ ಪಾರ್ಟಿ 2024 ಲೋಕಸಭಾ ಚುನಾವಣೆಯ ಒಂದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಅನ್ಸುತ್ತೆ? ಮೈನ್ ಬಂದು ಕಾಂಗ್ರೆಸ್ ಬರಲೇಬೇಕು, ಅವ್ರ ಜೊತೆ ಮೈತ್ರಿ ಆಗ್ಬೇಕು. ಆಮ್ ಆದ್ಮಿ ಪಾರ್ಟಿ, ಆಮೇಲೆ ಕೇರಳದು, ತಮಿಳ್ನಾಡು, ಆಂಧ್ರ ಎಲ್ಲ ಮೈತ್ರಿಯಾಗಿ ಒಂದು ಒಳ್ಳೆ ಪ್ರೈಮ್ ಮಿನಿಸ್ಟರ್ನ ಆಯ್ಕೆ ಮಾಡಿದ್ರೆ ನಿಜವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ BJP ಇದುವರೆಗೂ 10 ವರ್ಷ ಅಂತ ಯಾವ ಕೆಲಸನೂ ಮಾಡಿಲ್ಲ, ಎಲ್ಲ ಜನಕ್ಕೆ ಅಗೇನ್ಸ್ಟ್ ಮಾಡಿದಾರೆ ಹೊತ್ತು ಅವರು ಜನಕ್ಕೆ ಒಳ್ಳೇದಾಗೋದಂತೂ ಯಾವ್ದು ಮಾಡಿಲ್ಲ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ಮೋದಿ ಅವರ 10 ವರ್ಷದ ಅವಧಿ ನನಗೆ ಸಾಕಾಯ್ತು, ನನಗೆ ಬೇಡ, GST ಅಂತ ಹೇಳಿ ನಮ್ಮ ಬಡವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ, ಆ ಒಂದು ಕಾರಣಕ್ಕೋಸ್ಕರ INDI ಮೈತ್ರಿಕೂಟದಲ್ಲಿ ಯಾರೇ ಆದ್ರೂ ಪ್ರಧಾನಿ ಆದ್ರೂ ಒಳ್ಳೇದು, ಅದರಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಆದ್ರೂ ಒಳ್ಳೇದು ಅಂತ? ಹೌದು ಮೇಡಮ್, 100%. ಪ್ರಿಯಾಂಕಾ ಗಾಂಧಿ ಆದ್ರೆ ನಿಜವಾಗ್ಲೂ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಆಡಳಿತ ಒಂಥರ ಬ್ಲಡ್ ಇರುತ್ತೆ ಇಂದಿರಾ ಗಾಂಧಿದು, ಅವ್ರು ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ ಹೆಸರು ಗೊತ್ತಾಗಿಲ್ಲ. ತೇಜನ್.
ವೋಟ್ ಹಾಕಿದಿರಲ್ಲ, ಹಾಕಿದ್ದೀನಿ. ಯಾರು ಎಂ ಪಿ ಆದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮ್ಗೆ? ಎನಿಬಡಿ ಫ್ರಮ್ ಬಿಜೆಪಿ. ಓಕೆ, ನಿಮ್ದು ಬೆಂಗಳೂರು ನಾರ್ತಾ ಹೇಗೆ? ಬೆಂಗಳೂರು ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ. ಶಿವಭಾಗತ್. ಓಕೆ, ಶೋಭಾ ಕರಂದ್ಲಾಜೆ ಅವರೇ ಯಾಕೆ ಬಿಜೆಪಿ ಅನ್ನುವಂತಹ ಕಾರಣಕ್ಕ ಅಥವಾ? ಹಾ, ಬಿಕಾಸ್ ಅವ್ರದ್ದು ಇಂಟೆಂಟ್ ಎಲ್ಲ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ನೋಡಿದ್ರೆ ಸೊ ಅವ್ರನ್ನ ಸಪೋರ್ಟ್ ಮಾಡಕ್ ಬೆಟರ್ ಆಗುತ್ತೆ. ಓಕೆ, ಎಂ ಪಿ ಯಾರಾದ್ರೂ ಪರವಾಗಿಲ್ಲ, ಸೆಂಟ್ರಲ್ ಅಲ್ಲಿ ಮೋದಿ ಬರಬೇಕು. ಕರೆಕ್ಟ್. ಯಾಕೆ ಮೋದಿ ಅಂತಂದ್ರೆ ಅಷ್ಟೊಂದು ಅಭಿಮಾನ ಅಂತಾನೆ ಹೇಳ್ಬೋದು? ಹಾ, ಏನಕ್ಕೆ ಅಂದ್ರೆ ಅವರು ಆನ್ ಇಂಟರ್ನ್ಯಾಷನಲ್ ಲೆವೆಲ್ ನೋಡಿದ್ರೆ ದ ವೇ ಹಿ ಹ್ಯಾಸ್ ಟೇಕನ್, ಐ ಡೋಂಟ್ ಥಿಂಕ್ ಎನಿಬಡಿ ವುಡ್ ಹ್ಯಾವ್ ಡನ್ that part. So like the amount of respect that we get on an international scale, I don't think anybody would have done apart from Modi. So ರಾಹುಲ್ ಗಾಂಧಿ ಅವರು ಕೂಡ ರೇಸ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅವರು ಆಗಬಾರ್ದು? ಅವ್ರ ರೇಸ್ ಅಲ್ಲಿ ಯಾವತ್ತೂ ಇರ್ಲಿಲ್ಲ ಅಂತ ಅನ್ಕೊಂತೀನಿ ನಾನು, ಬಿಕಾಸ್ his mindset and the way he speaks was little too immature. ಓಕೆ, But don't take my words. Is this my opinion? Again, ಅವ್ರದ್ದು ಎಷ್ಟೊಂದ್ ಸತಿ ಅವ್ರದ್ದು political opinions is only related to like one part of the community demographic. ಅವರು like as a whole ನೋಡಲ್ಲ. But Narendra Modi is what I feel like ಅವರೆಲ್ಲ he sees all. So that is why I think Rahul Gandhi was never in the race. ಓಕೆ, ಮೋದಿ ಅವರು ಬಿಜೆಪಿಯಲ್ಲಿ ಇದ್ದಿರುವಂತಹ ಕಾರಣಕ್ಕೋಸ್ಕರ ನಿಮ್ದು ಬಿಜೆಪಿ ಅಂತನಾ, ಅಥವಾ ಮೋದಿ ಅವರು ಬಿಜೆಪಿ ಪಕ್ಷದಲ್ಲಿ ಇರ್ಲಿಲ್ಲ ಅಂತಂದ್ರು ಕೂಡ ಇದೇ ಒಪಿನಿಯನ್ ಬಿಜೆಪಿ ಪಕ್ಷಕ್ಕೆ ಇರ್ತಿತ್ತ? No, ಇಲ್ಲ, because I don't think so. ಓಕೆ,